ಅಲ್ಲ, ಅಳಿಸಿ 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 ಆ ಸಂಗೀತ ಅವ್ರನ್ನ ಅದು ಏನು ಮಾಡೋಕ್ಕೆ ಮಾಡೋರೋ. ಅವ್ರು ಅಳೋದು ನೋಡಿದ್ರೆ ಆ ಕಣ್ಣೀರು ಅದು ಎಲ್ಲಿಂದ ಇಟ್ಕೊಂಡಿರ್ತಾರೋ. ದಿನ ಹೇಳ್ತಾರೆ, ದಿನ ಬತ್ತನೇ ಇರುತ್ತೆ. ಹಿಂಗೆ ಮೊದಲೇ ಬರಗಾಲ, ಕೆ ಆರ್ ಎಸ್ ಡ್ಯಾಮ್ ಹತ್ರನಾರ ಕೂರಿಸಿದ್ರೆ ರೈತರಿಗಾರ ಹೆಲ್ಪ್ ಆಗೋದು ಅಂತ ಅನಿಸುತ್ತೆ. ಸುಮ್ಮನೆ ನನಗೆ ಜೋಕ್ ಮಾಡಿದೆ. ಅಲ್ಲ, ಗಾಯದ ಮೇಲೆ ಗಾಯ, ಬರೆ ಮೇಲೆ ಬರೆ, ಏಟ್ ಮೇಲೆ ಏಟು ಕೊಟ್ರೆ ಹೆಂಗೆ ತಡ್ಕೊಬೇಕು ಜೀವ. ವಿನಯ್ ಅವರಾಯಿತು, ಆಮೇಲೆ ಕಾರ್ತಿಕ್ ಅವರಾಯಿತು, ಮೈಕಲ್ ಅವರು, ಇವಾಗ ತುಕಾಲಿ ಅವರು, ಎಲ್ಲರೂ ಒಂದೇ ಸತಿ ಮೇಲೋದ್ರೆ ಹೆಂಗೆ. ಗ್ಯಾಪ್ ಕೊಡಿ, ಇನ್ನೂ 30 ದಿನ ಟೈಮ್ ಇದೆ. ಒಬ್ಬರಾದ್ಮೇಲೆ ಒಬ್ಬರಾರು ಜಗಳಕ್ಕೆ ಹೋಗಿ ನಮಗೆ ನೋಡೋಕ್ಕಾಗಲ್ಲ. ಸೊ ಎಪಿಸೋಡು ಸ್ಟಾರ್ಟ್ ಆಗುತ್ತೆ. ಬಿಗ್ ಬಾಸ್ ಅವರು ಸ್ಟಾರ್ಟಿಂಗ್ಗೆ ನಿಮ್ಮ ಟೀಮಿನ ಉತ್ತಮ ಮತ್ತು ಕಳಪೆನ ಡಿಸೈಡ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಸಂಗೀತ ಅವರು ನನ್ನ ಟೀಮಿನ ಉತ್ತಮ ಬಂದ್ಬಿಟ್ಟು ನಮ್ರತ ಅವರು, ಹಾಗೆ ಕಳಪೆ ಬಂದ್ಬಿಟ್ಟು ಅವಿನಾಶ್ ಅವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಆಪೋಸಿಟ್ ಟೀಮಲ್ಲಿ, ಅಲ್ಲ, ಅವಿಯವರು ಹೌದು ಅಪೋಸ್ ಮಾಡಿದ್ರು, ಅದು ಓಕೆ, ಯಾರಿಗೆ ಕಳಪೆ ಕೊಟ್ಟರು ಅಪೋಸ್ ಮಾಡ್ತಾರೆ. ಬಟ್ ಅಪೋಸಿಟ್ ಟೀಮಲ್ಲಿ ತುಕಾಲಿ ಅವ್ರು ನಿಂತ್ಕೊತಾರೆ. ಅವಿ ಕಳಪೆನಾ? ಏನಕ್ಕೆ ಕಳಪೆ? ಅವಿ ಕಳಪೆ ಅಲ್ಲ, ನೀನು ಸಖತ್ತಾಗಿ ಆಡಿದ್ಯಾ ಅವಿ, ಯು ಡಿಸರ್ವ್ ಇಟ್ ಮ್ಯಾನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಮೆತ್ತಗೆ ನಿಧಾನಕ್ಕೆ ಗ್ಯಾಪಲ್ಲಿ ವಿನಯ್ ಅವ್ರು ನಿಂತ್ಕೊಂಡು, ಅವಿ ಯು ಡನ್ ವಂಡರ್ಫುಲ್ ಮ್ಯಾನ್, ವಂಡರ್ಫುಲ್ ಜಾಬ್ ಮ್ಯಾನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಿ ಮತ್ತು ಮೈಕಲ್ ಇರಲ್ಲ ಅಂದಿದ್ರೆ ನಾವು ಬಟ್ಟೆನ ಅರ್ದಿ ಚಿಂದಿ ಮಾಡಾಕ್ತಿದ್ವಿ, ತಡಿಯೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ನಮ್ರತಾ ಹಾಗೂ ಪ್ರತಾಪ್ ಕೂಡ ಸಖತ್ತಾಗಿ ಆಟ ಆಡಿದ್ರು. ಪ್ರತಾಪರನ್ನು ಸೇರಿಸಿ ಹೇಳ್ಬಿಟ್ರು, ನನಗೆ ಶಾಕ್ ಆಗೋಯ್ತು. ಅದೇನು ಅವ್ರನ್ನ ಹೊಗಳಕ್ಕೆ ಅಂತ ಹೇಳಿದ್ರು, ಇಲ್ಲ ಈ ಕಡೆ ಯಾರು ಸಂಗೀತ ಅವ್ರನ್ನ ಉರ್ಸೋಕ್ಕೆ ಅಂತ ಹೇಳ್ತಿದ್ರು, ಗೊತ್ತಾಗಲಿಲ್ಲ. ಒಳ್ಳೆ ಪ್ರತಾಪನ್ನು ಅಪ್ರಿಷಿಯೇಟ್ ಮಾಡಿದ್ರು. 4 ಜನನೂ ಚೆನ್ನಾಗಿ ಆಡೋರೆ ಅಂದರೆ ಕಳಪೆ ಯಾರಿಗ್ರಪ್ಪ ಕೊಡ್ತೀರಾ? ಕಳಪೆ ನಾನು ತಗೊಂಡು ಕೂತ್ಕೊತೀನಿ ಅಂತ ನಾನು ಹೇಳೋಕ್ಕಾಗುತ್ತೆ? ಸೊ ಅಲ್ಲಿ ಬಿಗ್ ಬಾಸ್ ಹೇಳಿರೋದು ಉತ್ತಮ ಕಳಪೆನ ಕೊಡಿ. ಕಳಪೆ ಅಲ್ಲ ಅಂದ್ರೂ ಅಟ್ಲೀಸ್ಟ್ ಲಾಸ್ಟ್ ಕಳಪೆ ಅಲ್ಲ, ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ, ಲಾಸ್ಟ್ ಜಸ್ಟ್ ಬೈ ಮಿಸ್ ಅಂತನಾದ್ರು ಯಾರಿಗಾರು ಒಬ್ರಿಗೆ ಕೊಡಬೇಕಾಗತ್ತೆ. ಆ ಸ್ಥಾನದಲ್ಲಿ ಅವಿಯವರೇ ನಿಂತ್ಕೋತಾರೆ ಅಂತಲೇ ಅನ್ನಿಸ್ತು ನಾನು ಯೋಚನೆ ಮಾಡಿದಾಗಲೂ. ಅವಿಯವ್ರು ಚೆನ್ನಾಗಿ ಆಡಿದ್ರಲ್ಲ ಅಂತ ಫೀಲ್ ಇದ್ರೂ ಫಸ್ಟ್ ಟಾಸ್ಕಲ್ಲಿ ಯಾವುದು ಬಾಲ್ ಮತ್ತು ಕೋಲು ಟಾಸ್ಕಲ್ಲಿ ಫಸ್ಟ್ ಬಿಟ್ಟಿದ್ದು ಅವಿಯವರು, ಆಯಿತಾ. ಆಮೇಲೆ ಸೊ ಪ್ರತಾಪ್ ಅವರು, ನಮ್ರತ ಅವರು ಸ್ವಲ್ಪ ಲಾಸ್ಟ್ ಗಂಟೆ ನಿಂತ್ಕೊಂಡಿದ್ರು. ಅವ್ರಿಗೆ ಆ ಟಾಸ್ಕಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಹಾಗೆ ಬಟ್ಟೆ ಟಾಸ್ಕಲ್ಲಿ ನಮ್ರತ ಅವರು ಕೊನೆವರೆಗೂ ಆಡಿದ್ದಾರೆ, ಅವ್ರಿಗೆ ಉತ್ತಮ ಹೋಗೋದ್ರಲ್ಲಿ ತಪ್ಪೇ ಇಲ್ಲ. ಹಾಗೆ ಪ್ರತಾಪ್ ಅವರು ಬಟ್ಟೆ ಒಗೆಯೋದ್ರಲ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗೆ ಬಾಲ್ ಟಾಸ್ಕಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 2 ಟಾಸ್ಕಲ್ಲಿ 3 ಜನದ ಕಾಂಟ್ರಿಬ್ಯೂಷನ್ ಇತ್ತು. ಬಟ್ ಅವಿ ಅವ್ರದ್ದು 1 ಟಾಸ್ಕಲ್ಲಿ ಇತ್ತು, 1 ಟಾಸ್ಕಲ್ಲಿ ಇರಲಿಲ್ಲ. ಹಂಗಾಗಿ ಕಳಪೆ ಹೋಯಿತು. ಅದು ಫೇರ್ ಡಿಸಿಷನ್ನೇ. ಅದಕ್ಕೆ ಇವರು ಅಪೋಸಿಟ್ ಟೀಮವರು, ಅಯ್ಯೋ ನಾನು ಗ್ಯಾಪಲ್ಲಿ ಒಂಚೂರು ಎತ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಓದಂಗೆ ಇತ್ತು. ಆಮೇಲೆ ಆ್ಯಕ್ಚುಲಿ ವಿನಯ್ ಅವ್ರದ್ದು ಇನ್ನೊಂದು ಸ್ಟೇಟ್ಮೆಂಟ್ ಬಂತು. ಏನಪ್ಪ ಅಂದರೆ, ಮೈಕಲ್ ಅವರು ಸಂಗೀತ ಅವ್ರ ಮೇಲೆ ಬ್ಯಾಕ್ ಟು ಬ್ಯಾಕ್ ಫೈರ್ ಮಾಡ್ತಿದ್ದಾಗ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಬಂದು ಹೇಳ್ತಾರೆ, ನಾನು ನಿಮಗೆ ಸ್ಕ್ರೀನ್ ಟೈಮಿಂಗ್ಸ್ ಕೊಟ್ಟೆ, ಹಂಗಾಗಿ ನನಗೆ ಜಾಸ್ತಿ ಪಾಯಿಂಟ್ಸ್ ಬರಬೇಕು ಅಂತ ಸಂಗೀತ ಅವ್ರು ಹೇಳಿದ್ರು ಅಂತ. ಹೌದು, ಅವ್ರು ಹೇಳಿದ್ದಾರೆ, ಅದು ತಪ್ಪೇ ಇರ್ಬೋದು. ಆದರೆ ಅಲ್ಲಿ ತಪ್ಪು ಅಂತ ಹೇಳಾದ್ಮೇಲೆ ಯಾರೋ ಮಾತಾಡ್ತಾಯಿಲ್ಲ, ಇವ್ರು ವಿನಯ್ ಅವರೊಬ್ಬರು ಸೈಲೆಂಟಾಗಿ ನಿಂತ್ಕೊಂಡು, ಅಲ್ಲ ಅದು ಆ್ಯಕ್ಚುಲಿ ಅಪೋಸಿಟ್ ಟೀಮ್ ಅವ್ರದ್ದು ಮಾತಾಡಬಾರ್ದು, ಬಟ್ ಆ ಸ್ಕ್ರೀನ್ ಟೈಮಿಂಗ್ಸ್ ಅಂದಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಒಂದು ಹಂಗೆ ಬಾಣ ಬಿಡ್ತಾರೆ. ನನ್ನೊಂದು ಇರಲಿ ಎಕ್ಸ್ಟ್ರಾ ಅಂತ ಚೀಸ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅವ್ರ ಹಿಂದೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ಏನಪ್ಪ ಅಂದರೆ, ಪ್ರತಾಪನು ಇದೇ ಥರ ಒಂದು ಇಶ್ಯೂ ಆದಾಗ ಅವರು ಕೇಳಕ್ಕೆ ಹೋದಾಗ ವಿನಯ್ ಅವ್ರನ್ನ, ಜಗಳ ಆಡೋಕ್ಕೆ ಬರಬೇಡ, ವಾದ ಮಾಡೋಕ್ಕೆ ಬರಬೇಡ, ಇನ್ನೂ ಟೈಮ್ ಇದೆ, ಆಗಿರೋದು 20 ಎಪಿಸೋಡ್, ಇನ್ನೂ 80 ದಿನ ಇದೆ ಸ್ಕ್ರೀನ್ ಟೈಮ್ ತಿನ್ನೋಕ್ಕೆ, ಯಾಕೆ ಆ ಥರ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾರೆ. ಆವಾಗ ಅವತ್ತಿನ ಪ್ರಕಾರ ವಿನಯ್ ಅವ್ರು ಏನಾಗಿದ್ರು, ಇವಾಗ ನಾವು ಒಂದು ಗುರುತಿಸಿದ್ರೆ ಮನೇಲಿ ವಿನಯ್ ಅವ್ರ ಜೊತೆ ಜಗಳ ಆಡಿರೋರು, ವಿನಯ್ ಅವ್ರ ಜೊತೆ ಕಾದಾಡಿರೋರು ಎಲ್ಲರೂ ಇವಾಗ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗೇ ಇದ್ದಾರೆ. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಸ್ಟ್ರಾಟಜಿನೇ ಗೊತ್ತಾಗ್ತಿಲ್ಲ. ಬಟ್ ವಿನಯ್ ಅವರು ಪ್ಲೇಯಿಂಗ್ ಪರ್ಫೆಕ್ಟ್ಲಿ ಅಂತಲೇ ಹೇಳ್ಬೋದು, ಆಯಿತಾ. ಈ ಕಡೆ ಆನೆಸ್ಟಿ ಪ್ಲಸ್ ಬ್ಯಾಡ್ ಸ್ಟ್ರಾಟಜಿಲಿ ಸಂಗೀತ ಅವರು ಎಲ್ಲ ತುಂಬ ಕಡೆ ಎಡವುತ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಬರೋದಾದರೆ, ನಮ್ಮ ಬೆಂಕಿ ತನಿಷ್ ಅವರು, ಇವರ ಬೆಂಕಿ ತನಿಷ ಅಂತಲೇ ಫೀಲ್ ಆಗ್ತದೆ.
ಅಲ್ಲ ಅವ್ರು ಆಡ್ತಾರೋದು ನೋಡಿದ್ರೆ ಒಂದು ಸ್ಟ್ರಾಟಜಿಕ್ ಮೈಂಡ್ ಇಲ್ಲ, ಒಂದು ಸ್ಟ್ರಾಟರ್ಜಿ ಇಲ್ಲ, ಯಾರಿಗೆ ಎಷ್ಟು ಪಾಯಿಂಟ್ಸ್ ಕೊಡ್ತಿದ್ದೀನಿ, ಏನು ಕರೆಕ್ಟಾಗಿ ಡಿವೈಡ್ ಆಗ್ತಿದೆಯಾ, ನಾನೂ ಕ್ಯಾಪ್ಟನ್ ಆಗಿಲ್ಲ, ನಾನು ಕ್ಯಾಪ್ಟನ್ಸಿಗೆ ಹೋಗ್ಬೇಕು, ಅದಕ್ಕೇನು ಮಾಡ್ಕೊಬೇಕು, ಏನು ಮೈಂಡಲ್ಲಿಲ್ಲ. ಪಾಪ ಅವ್ರು ರವಿ ಅವ್ರು ನಿಂತು ಸಂಗೀತ ಅವರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಈ ಕಡೆ ತನಿಷ್ ಅವರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹೆಂಗಂದರೆ ಊಟಕ್ಕೆ ಉಪ್ಪಿನಕಾಯಿ ಬೇಕು ಆದರೆ ಉಪ್ಪು ಬೇಡ ಅನ್ನೋ ಥರ ಟ್ರೀಟ್ ಮಾಡ್ತಾಯಿದ್ದಾರೆ ಅವಿನಾಶ್ ಅವ್ರ. ಪಾಪ ಅವ್ರ ಪಾಡನ್ನ ನಾನೇ ನೋಡೋಕ್ಕಾಯ್ತಲ್ಲ. ನೆನ್ನೆ ನೋಡಿದ್ರೆ ಸಂಗೀತ ಅವರು ಒಂದು ಮಾತನ್ನು ಕೇಳ್ದಂಗೆ ಅವ್ರನ್ನ ನೀವು ಆಡೋದು ಬೇಡ ಅಂತ ಹೇಳ್ಬಿಟ್ರು. ಇವತ್ತು ಅವ್ರು ಆಡಿದ್ರು ತನಿಷ್ ಅವರು ನೋಡಿ ನಿಮ್ಗೆ ಎಷ್ಟು ಕೊಟ್ಟರು ವೇಸ್ಟು, ನಿಮ್ಗೇನಕ್ಕೆ ದುಡ್ಡು, ಸದ್ಯಕ್ಕೆ ಇಷ್ಟು ಇಟ್ಕೊಂಡಿರಿ ಅಂತ ಹೇಳ್ಬಿಟ್ಟು 50 100 ಒಂದು ಕಾರ್ಡ್ ನಿಂಗೆ ಕೊಟ್ಬಿಟ್ಟು ಹಿಂಗೆ ಹೋದರು. ಅಯ್ಯೋ ಪಾಪ ಗುರು, ನೋಡಿದ್ರೇ ಅಯ್ಯೋ ಅನಿಸುತ್ತೆ. ಆಯಿತು, ಆಮೇಲೆ ವಿನಯ್ ಅವ್ರನ್ನ ಹುಡಿಕೊಂಡೋಗಿ ನಂಗೆ ಈ ರೇಂಜಿಗೆ ಯಾಕೆ ಹಿಂಗೆ ಬಕೆಟ್ ಹಿಡಿಯೋಕೆ ಹೋಗ್ತವ್ರೆ ತನೀಶ್ ಅವರು ವಿನಯ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ. ಅವ್ರ ಕೈಲಿ ಒಗ್ಳಿಸ್ಕೊಳ್ಳೋದ್ರಿಂದ ತನೀಶ್ ಅವ್ರಿಗೆ ಏನು ಲಾಭ ಅಂತ ಅರ್ಥ ಆಗಲಿಲ್ಲ ನನಗೆ. ಇಷ್ಟು ದಿನ ಜಗಳ ಇಟ್ಕೊಂಡಿದ್ವಿ, ಇವಾಗ ಒಂದು ಸ್ವಲ್ಪ ಏನೋ ಇಟ್ಕೊಂಡು ಒಂದು ಮ್ಯಾನೇಜ್ ಮಾಡೋಣ ಅನ್ನೋ ಥರ ಫೀಲ್ ಕೊಡ್ತಾಯಿದ್ರು. ಬೆಂಕಿ ಆರಿರೋ ಥರ ಕಾಣಿಸ್ತದೆ. ಸೊ ಹಿಂಗೆ ನೋಡೋಕ್ಕಾಗಲ್ಲ ಗುರು. ಆಮೇಲೆ ನಮ್ಮ ತುಕಾಲಿ ಅವರು ಮತ್ತು ವರ್ತೂರವರು ಅವ್ರದ್ದೆಂತೂ ಕಾನ್ವರ್ಸೇಷನ್ನು ಮಾತಾಡೋಂಗೆ ಇಲ್ಲ. ದೇ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಬೆಸ್ಟ್ ಕಾನ್ವರ್ಸೇಷನ್ ಮೇಕರ್ಸ್ ಆಫ್ ದ ಬಿಗ್ ಬಾಸ್ ಸೀಸನ್ 10 ಅಂತಲೇ ಹೇಳ್ಬೋದು. ಅವ್ರ ಕಾನ್ವರ್ಸೇಷನ್ ಕೇಳೋದೇ ಒಂಥರ ಮಜಾ. ಆಮೇಲೆ ತುಕಾಲಿ ಅವರು ಇಲ್ಲ ಈ ಕಡೆ ಅಲ್ಲ, ಒಂದು ನಾರ್ಮಲ್ ಒಂದು ಸಣ್ಣ ಚಿಕ್ಕ ಚಿತ್ರನೂ ನೀಟಾಗಿ ಬಿಡ್ಸೋಕ್ಕಾಗಲಿಲ್ಲ ಅಂದಮೇಲೆ ಅದು ಹೆಂಗೆ, ಅದು ಬೇಜಾರಾಗೇ ಆಗಿರುತ್ತೆ. ಆಯಿತಾ, ಇವರು ಎಲ್ಲದಕ್ಕೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವರು ಮಾಡಿದ್ದೆಲ್ಲ ತಪ್ಪು ಅಂದ್ಕೊಂಡು ಹೋದರೆ ಅದಾಗಲ್ಲ. ಹೌದು, ಮೂಡ್ ವೇರಿಯೇಷನ್ಸ್ ಇರುತ್ತೆ. ಹಂಗಂತೇಳ್ಬಿಟ್ಟು ಸಂಗೀತ ಅವ್ರು ಸರಿ, ತುಕಾಲಿ ಅವ್ರು ತಪ್ಪು ಅಂತಲ್ಲ, ಎಕ್ಸ್ಪೆಕ್ಟೇಷನ್ನೇ ತಪ್ಪು. ಆಯಿತಾ, ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಂಗೆ ಕೈ ಕೊಡಲೇಬೇಕು, ಕೊಡೋದೇ ಬೇಡ ಹಿಂಗೆ ಅಂತ ಗೊತ್ತು ತಾನು ಏನಕ್ಕೆ ಕೊಡೋಕ್ಕೆ ಹೋಗಬೇಕು. ಇವರೇ ಹೇಳ್ತಾರೆ ಎಲ್ಲನೂ 1000 ಸತಿ, ನಾನು ಮೀಟ್ ಮಾಡೋಕ್ಕೆ ಹೋಗಲ್ಲ, ನೋಡೋದು ಇಲ್ಲ, ಹಂಗೆ ಅಂತ. ಮತ್ತು ಎಕ್ಸ್ಪೆಕ್ಟೇಷನ್ ಏನಕ್ಕೆ ಇಟ್ಕೊಬೇಕು ಅಲ್ವಾ? ಮತ್ತು ಅದಕ್ಕೊಂದು ಜಗಳ, ಅದಕ್ಕೆ ಇನ್ನೊಂದು ಜಗಳದ ಮೇಲೆ ಜಗಳ. ಇಲ್ಲಿ ಬಿಗ್ ಬಾಸ್ ಟಾಸ್ಕ್ ಅಲ್ಲೋ, ಆಡಿಸ್ಬೇಕಾಗಿರೋದು 2 ಜನ 3 ಜನ, ಅದರಲ್ಲಿ ಒಬ್ಬರು ಬೆಂಚ್ ಮಾಡಿದ್ರೆ ಅದಕ್ಕೂ ಜಗಳ. ನಾನು ಯಾಕೆ ಬೆಂಚ್ ಮಾಡ್ತೀಯಾ, ನಾನು ಆಡಲ್ಲ ಅಂದ್ಬಿಟ್ರೆ ಸ್ವಲ್ಪ ಹೇಳು, ಅನೌನ್ಸ್ ಮಾಡು ಅಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೂ ಜಗಳ. ಸೊ ಸಂಗೀತ ಅವ್ರಿಗೆ ತಲೆ ಕೆಟ್ಟು ಚಿತ್ರಾನ್ನ ಆಗ್ತಿರೋದಂತೂ ನಿಜ. ಬಟ್ ಅವರು ತುಂಬ ಕಡೆ ಎಡವಿದ್ದಾರೆ ಈ ವೀಕು. ಸೊ ಫೇರಾಗಿ ಅವರು ಒಂದಷ್ಟು ಡಿಸಿಷನ್ನ ತಗೊಳ್ಳಿಲ್ಲ ಅಂತಲೇ ಅನ್ನಿಸ್ತು. ಹಾಗೆ ಕಾರ್ತಿಕ್ ಅವ್ರನ್ನ 20% ಕೊಟ್ಬಿಟ್ಟು ಎಳ್ಕೊಂಡಿದ್ದಿದ್ರೆ ಬೆಸ್ಟೇ ಆಗಿರೋದು. ಇವ್ರಿಗೇನೆ ಪಾಯಿಂಟ್ಸ್ ಬಂದಿರೋದು. ಬಟ್ ಅವ್ರಿಗೂ ಪಾಯಿಂಟ್ಸ್ ಸಿಗಲಿಲ್ಲ, ಇವ್ರಿಗೂ ಸಿಗಲಿಲ್ಲ, ಖುಷಿನೇ ಪಟ್ಟಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಚಾನ್ಸಸ್ ಅಂತೂ ಇರೋದು. ಆಯಿತಾ, ಪಾಯಿಂಟ್ಸ್ ಬರಲಿಲ್ಲ ಅಂದರೆ ಬೇಡ, ಪಾಯಿಂಟ್ಸ್ ಬಂದಿದ್ರೆ ಚಾನ್ಸಸ್ ಇರೋದಾ? ಸೊ ಅದನ್ನು ಯೋಚನೆ ಮಾಡಬೇಕು ಸಂಗೀತ ಅವರು. ಬರೀ ದುಡ್ಡು ಹೋಗುತ್ತೆ ದುಡ್ಡು ಬಗ್ಗೆನೇ ಯೋಚನೆ ಮಾಡಿಕೊಂಡು ಸೊ ಅರ್ಧ ಆಟನ ಹಾಳು ಮಾಡ್ಕೊಂಡಿದ್ದಾರೆ. ಇನ್ನು ಇರೋ ಅರ್ಧ ಆಟ ಉಳಿಸ್ಕೊಬೋದಿತ್ತು, ಬಟ್ ಇಲ್ಲ. ಸೊ ನೋಡುವ, ಇವತ್ತಿನ ಟಾಸ್ಕ್ ಅಂತೂ ಅದ್ಭುತವಾಗಿತ್ತು, ಇವತ್ತಿನ ಎಪಿಸೋಡು ಅದ್ಭುತವಾಗಿತ್ತು. ಸೊ ನೋಡೋಣ ನಾಳಿನ ಎಪಿಸೋಡ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.